ವಂದನೆಗಳಾಗಲಿ. ಕೂಡಿ ಬಂದಂತ ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸುತ್ತಾ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಕೂಡಿ ಬರುವುದಕ್ಕೆ ನಮಗೆ ಕೃಪೆ ಮಾಡಿದಕ್ಕಾಗಿ ನಿಮಗೆ ವಂದನೆಗಳು. 2025ನೇ ವರ್ಷದ ಉದ್ದಕ್ಕೆ ಸಹಾಯ ಮಾಡಿದ್ದೀರಾ. ಮತ್ತೊಂದು ವರ್ಷವನ್ನು ನಮ್ಮೆಲ್ಲರ ಬದುಕಿನಲ್ಲಿ ಕೊಟ್ಟು ನಿಮ್ಮ ಕೃಪಾ ಹಸ್ತದಿಂದ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸುತ್ತಾ ಬಂದ ರೀತಿಗಾಗಿ ನಿಮಗೆ ವಂದನೆಗಳು. ಈ ದಿನವೂ ಕರ್ತನೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ನಮ್ಮನ್ನು ಬಲಪಡಿಸಿ ನಿಮ್ಮ ಪ್ರಣಾಳಿಕೆ, ನಿಮ್ಮ ಆಲೋಚನೆ, ನಿಮ್ಮ ಉದ್ದೇಶಗಳನ್ನು ಅರಿತು ಅವುಗಳಿಗೆ ವಿಧೇಯರಾಗಿ ನಾವೆಲ್ಲರೂ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ. ಹಾಗೆ ನೀವು ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಇದುವರೆಗೂ ಪ್ರಾರ್ಥನೆಯಲ್ಲಿಯೂ ಹಾಡುಗಳಲ್ಲಿಯೂ ದೇವರ ನಾಮವನ್ನು ಮಹಿಮೆ ಪಡಿಸಿದಂತ ಎಲ್ಲರಿಗೂ ಹೆಸರಾಗಿ ಮತ್ತೊಂದು ಆವೃತ್ತಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನ ಹೊಸ ವರ್ಷದಲ್ಲಿ ಪ್ರವೇಶಿಸಿ ಹೊಸದಾಗಿ ದೇವರಿಗೋಸ್ಕರ ಒಂದು ಒಳ್ಳೆ ನಿರ್ಣಯಗಳನ್ನು ತೆಗೆದುಕೊಂಡು, ದೇವರೇ, ಈ ವರ್ಷ ನಾನು ನಿನಗೋಸ್ಕರ ಇಂತಿಂತ ಕಾರ್ಯಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ನಿರ್ಣಯಿಸಿಕೊಂಡಿದ್ದೇನೆ ಎಂದು ನಿರ್ಣಯಿಸಿಕೊಂಡಂತ ಎಲ್ಲರಿಗೂ ಪ್ರತ್ಯೇಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ದೇವರು ಮನುಷ್ಯನಿಗೆ ಒಂದು ವರ್ಷವನ್ನು ಹೊಸದಾಗಿ ಮಾತ್ರ ಕೊಡುತ್ತಿಲ್ಲ, ಪ್ರತಿದಿನವನ್ನು ಕೂಡ ಹೊಸದಾಗಿ ಕೊಡುತ್ತಿದ್ದಾರೆ. ಆದರೆ ದೇವರು ಕೊಡುತ್ತಿರುವಂತೆ ಈ ಒಂದು ಹೊಸದಾದಂತ ದಿನದಲ್ಲಿ ಅಥವಾ ವರ್ಷದಲ್ಲಿ ನಾವು ನೀವು ಎಂತಹ ನಿರ್ಣಯಗಳನ್ನು ತೆಗೆದುಕೊಂಡು ದೇವರಿಗೆ ವಿಧೇಯರಾಗಿ ಬದುಕ್ತಿದ್ದೇವೆ ಎನ್ನುವಂಥದ್ದೇ ಬಹಳ ಪ್ರಾಮುಖ್ಯವಾದದ್ದು. ಹಾಗಾಗಿ ದೇವರು ಹೊಸ ವರ್ಷವನ್ನು ಕೊಟ್ಟಿದ್ದಾರೆ, ಆದ್ರೆ ನಾವು ಎಷ್ಟರವರೆಗೆ ಹೊಸದಾಗಿ ಬದುಕ್ತಿದ್ದೇವೆ? ಇನ್ನು ಹೇಳ್ಬೇಕಂದ್ರೆ ದೇವರು ನಮಗೆ ಹೊಸ ದಿನವನ್ನು ಕೊಟ್ಟಿದ್ದಾರೆ, ನಾವೆಷ್ಟರವರೆಗೆ ಹೊಸಬರಾಗಿ ನಾವು ಬದುಕ್ತಿದ್ದೇವೆ? ಹಾಗಾಗಿ ಈ ದಿನ ಒಂದು ಶೀರ್ಷಿಕೆಯನ್ನು ನಾವು ನೋಡಿಕೊಳ್ಳೋಣ. ಹೊಸ ವರ್ಷ ಹಳೆಯ ಪಾತ್ರೆ, ಹೊಸ ರೂಪ. ಹೊಸ ವರ್ಷ ಹಳೆಯ ಪಾತ್ರೆ, ಹೊಸ ರೂಪ. ವರ್ಷವು ಹೊಸದಾಗಿದೆ. ಪಾತ್ರೆಗಳಂತಂದ್ರೆ ನಾವೆಲ್ಲರೂ ಹಳಬ್ರೆ, ಆದರೆ ರೂಪಗಳು ಮಾತ್ರ ಬದಲಾಗುವಂತದ್ದಾಗಿದೆ. ಈ ಹೊಸ ವರ್ಷದಲ್ಲಿ ಹೊಸದಾದಂತ ರೂಪವುಳ್ಳವರಾಗಿ ದೇವರ ಚಿತ್ತ, ದೇವರ ಪ್ರಣಾಳಿಕೆ, ದೇವರ ಆಲೋಚನೆಗಳಿಗೆ ವಿಧೇಯರಾಗಿ ನಾವು ಜೀವಿಸೋದಕ್ಕೆ ಪ್ರಯತ್ನಿಸೋಣ. ಯೆಹೆಜ್ಕೇಲನ ಗ್ರಂಥ 36ನೇ ಅಧ್ಯಾಯ. ಯೆಹೆಜ್ಕೇಲನ ಗ್ರಂಥ 36ನೇ ಅಧ್ಯಾಯ 25-26ನೇ ವಚನ. 36ನೇ ಅಧ್ಯಾಯ 25-26ನೇ ವಚನ. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾದಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವುದರಿಂದ. ಥ್ಯಾಂಕ್ ಯು. ಸಾಕು. ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಓಕೆ, ದೇವರು ಮಾತನಾಡುತ್ತಾ ಹೇಳುತ್ತಿರುವಂತಹ ಒಂದು ಅದ್ಭುತವಾದಂತಹ ಮಾತು, ನಾನು ನಿಮ್ಮಲ್ಲಿರುವಂತ ಕಲ್ಲಾದ ಹೃದಯವನ್ನು ತೆಗೆದುಹಾಕ್ತೇನೆ, ಮೃದುವಾದಂತ ಹೃದಯವನ್ನು ನಾನು ನಿಮಗ್ ಕೊಡ್ತೇನೆ. ಇದೆಲ್ಲ ನಾವು ಓದಿರುವಂತಹ ವಚನವೇ, ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನ. ಆದರೆ ಈ ವರ್ಷದಲ್ಲಿ ನಾವೆಲ್ಲರೂ ಹಳಬರೆ, ನಾವೆಲ್ಲರೂ ಹೋದ ವರ್ಷ, ಇನ್ನು ಹೇಳ್ಬೇಕಂತಂದ್ರೆ ಕಳೆದ ಅನೇಕ ವರ್ಷಗಳಿಂದ ಮುರಿಯಲ್ಪಟ್ಟಂತ ಪಾತ್ರೆಗಳಾಗಿ ಬೆಳೆಯುತ್ತಾ ಬಂದಂತವರೇ ನಾವೆಲ್ಲ. ಮುರಿಯಲ್ಪಟ್ಟಂತ ಪಾತ್ರೆಗಳಾಗಿ
ಹೇಗೆ ಮುರಿಯಲ್ಪಟ್ಟಂತ ಪಾತ್ರೆಗಳಂತಂದ್ರೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ, ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ, ದೇವರ ಪ್ರಣಾಳಿಕೆ ತಿಳಿದಾಗ್ಯೂ ಆ ಪ್ರಣಾಳಿಕೆಗೆ ದೂರವಾಗಿ ಒಡೆದಂತ ಪಾತ್ರೆಗಳಾಗಿ ನಾವಿದ್ದೆವು. ಹೌದಾ? ಹೋದ ವರ್ಷ ಇಲ್ಲಿರುವಂತ ಅನೇಕರಾಗಿ ನಾವು ನಿರ್ಣಯಗಳನ್ನ ತೆಗೆದುಕೊಂಡಿರ್ತೇವೆ. ಸತ್ಯವೇದವನ್ನ ಪೂರ್ತಿಗೊಳಿಸಬೇಕು, ಓದ್ಬಿಡ್ಬೇಕು ಕಂಪ್ಲೀಟ್ ಆಗಿ. ಆದರೆ ಎಷ್ಟು ಮಂದಿ ನಾವು ಅದನ್ನ ಓದಲಿಕ್ಕಾಯ್ತು? ಎಷ್ಟು ಮಂದಿ ಅದನ್ನ ನಾವು ಸಂಪೂರ್ಣವಾಗಿ ನೆರವೇರಿಸಿದ್ದೇವೆ ಅಂತಂದ್ರೆ ಬಹಳ ಸ್ವಲ್ಪ ಮಂದಿ. ಅಥವಾ ಈ ವರ್ಷ ನಾನು ಇಂಥ ದೇವರ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅಂದುಕೊಂಡವರು ಬಹಳ ಮಂದಿ ಇದ್ದೇವೆ. ಆದ್ರೆ ಎಷ್ಟು ಮಂದಿ ಅದನ್ನ ಪೂರೈಸಿದ್ದೇವೆ? ಎಷ್ಟು ಮಂದಿ ಅದರ ಪ್ರಕಾರವಾಗಿ ನಡೆಯೋದಕ್ಕೆ ನಮ್ಮಿಂದ ಆಗಿದೆ ಅಂತಂದ್ರೆ ಬಹಳ ಸ್ವಲ್ಪ. ಅದಕ್ಕೆ ವರ್ಷವು ನೂತನವಾಗಿದೆ, ಮಣ್ಣಿನ ಮಡಿಕೆಯು ಹಳೇದೇ ಆಗಿದೆ. ಆದರೆ ಅದರ ರೂಪ ಬದಲಾಗಬೇಕಾಗುವಂತದ್ದು ಬಹಳ ಪ್ರಾಮುಖ್ಯ. ದೇವರು ನಮಗೆ ಕೊಟ್ಟಂತ ಈ ದೇಹವು ನಿನ್ನೆ ಹೇಗಿದೆಯೋ ಇವತ್ತು ಹಾಗೆ ಇದೆ. ಆದರೆ ಆ ರೂಪದಲ್ಲಿರುವಂತ ಚೇಂಜಸ್, ಆ ಒಳಗಿರುವಂತ ಬದಲಾವಣೆಗಳು ಆ ರೂಪಕ್ಕೆ ಸೌಂದರ್ಯವನ್ನು ಕೊಡುವಂತದ್ದಾಗಿದೆ. ಆ ಮಣ್ಣಿನ ಮಡಿಕೆಗೆ ಸೌಂದರ್ಯವನ್ನು ಕೊಡುವಂತದ್ದಾಗಿದೆ. ದೇವರು ಕೂಡ ನಮಗೆ ಕೊಟ್ಟಂತೆ ಒಂದು ಹೊಸ ವರ್ಷದಲ್ಲಿ ನಾವು ಬದಲಾಗಬೇಕಾದಾಗ ನಮ್ಮ ದೇಹಗಳೆಲ್ಲ ಅದರಲ್ಲಿರುವಂತ ಸ್ವಭಾವಗಳು ಬದಲಾಗಬೇಕಾಗಿದೆ. ಚಿಕ್ಕ ಉದಾಹರಣೆ, ನಾವೆಲ್ಲರೂ ಮಣ್ಣಿನ ಪಾತ್ರೆಗಳೇ. ಈ ಮಣ್ಣಿನ ಪಾತ್ರೆಗಳಾದಂತ ನಮ್ಮನ್ನು ಕುಂಬಾರನಾದಂತ ದೇವರು ತನ್ನ ಚಿತ್ತಕ್ಕೆ ಅನುಗುಣವಾಗಿ ನಮ್ಮೆಲ್ಲರಿಗೆ ತನ್ನ ರೂಪವನ್ನು ಅಥವಾ ತನ್ನ ಆಲೋಚನೆಗೆ ತಕ್ಕಂತೆ ಎಲ್ಲ ದೇವರು ಕೊಟ್ಟು ನಮ್ಮನ್ನು ನಡೆಸುತ್ತಿರ್ತಾರೆ. ಆದರೆ ನೀವು ನೋಡುವುದಾದ್ರೆ ಜಪಾನಲ್ಲಿ ಒಂದು ಹುಡುಗ ತನ್ನ ಮನೆಯಲ್ಲಿರುವಂತ ಒಂದು ವೆಸಲ್ ಅಥವಾ ಒಂದು ಪಾತ್ರೆ, ಆ ಪಾತ್ರೆಯನ್ನ ಬೈ ಮಿಸ್ಟೇಕ್ ಮುರಿದಾಕ್ತಾನೆ. ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಪಾತ್ರೆ, ಮನೆಯಲ್ಲಿ ಅವರ ತಂದೆ ತಾಯಿಗಳಿಗೆ ಇಷ್ಟ ಆಗಿರುವಂತ ಒಂದು ಪಾತ್ರೆ. ಬೈ ಮಿಸ್ಟೇಕ್ ಅದನ್ನ ಒಡೆದಾಕ್ತಾನೆ, ಪೀಸ್ ಆಗತ್ತೆ. ಇಮಿಡಿಯೇಟ್ ಆಗಿ ಹುಡುಗನಿಗೆ ಭಯ ಆಗತ್ತೆ. ಪೀಸ್ ಆದಂತ ಆ ಪಾತ್ರೆಯನ್ನ ತೆಗೆದುಕೊಂಡು ಹೋಗ್ತಾನೆ ಕುಂಬಾರನ ಒಂದು ಮನೆಗೆ, ಆದ್ರೆ ಅದನ್ನ ರಿಪೇರ್ ಮಾಡುವಂತ ಶಾಪ್ಗೆ ತೆಗೆದುಕೊಂಡು ಹೋದಾಗ ಆ ಕುಂಬಾರನಿಗೆ ಹೇಳ್ತಾನೆ, ಇದು ತುಂಬಾ ಕಾಸ್ಟ್ಲಿ, ನೀನ್ ಆದಷ್ಟು ಬೇಗ ಇದನ್ನ ರಿಪೇರ್ ಮಾಡಿ ಕೊಡು, ಚೆನ್ನಾಗಿ ಮಾರ್ಕ್ಸ್ ಎಲ್ಲ ಕಾಣಬಾರ್ದು. ಸರಿ ಆಯ್ತು, ನೀನ್ ನಾಳೆ ಬಾ, ನಾನ್ ಕೊಡ್ತೇನೆ. ಮಾರನೇ ದಿನ ಅವನು ಹೇಳಿದಂತ ಸಮಯಕ್ಕೆ ಹುಡುಗ ಹೋಗ್ತಾನೆ. ರೆಡಿ ಆಯ್ತಾ ನಂದು? ಸರಿ ಮಾಡ್ದ? ಕ್ರಾಕ್ಸ್ ಏನೋ ಕಾಣ್ದಿರಾ ಸರಿಯಾಗಿ ಮಾಡಿದ್ಯಾ ಅಂತ ಹೇಳಿದಾಗ, ಮಾಡಿದ್ದೇನೆ ತಗೋ ಅಂತೇಳಿ ಈ ಕುಂಬಾರನು ಆ ಪಾತ್ರೆನ ಅವನ ಕೈಗೆ ಕೊಟ್ಟಾಗ, ಎಲ್ಲೆಲ್ಲಾದ್ರೆ ಆ ಪಾತ್ರೆ ಅಥವಾ ಆ ಬೌಲ್ ಒಡೆದೋಗಿತ್ತಲ್ಲ, ಅಲ್ಲೆಲ್ಲ ಗೋಲ್ಡನ್ ಪೇಂಟ್ ತರ ಕೊಟ್ಬಿಟ್ಟಿದ್ದಾರೆ. ಆ ಮಡಿಕೆ ಇರುವಂತ ಆ ಬೌಲ್ ಇರುವಂತ ಕಲರ್ ಬೇರೆ, ಅವನದಕ್ಕೆ ಆ ಪ್ಯಾಚಸ್ಗೆ ಹಾಕಿರುವಂತ ಕಲರ್ ಬೇರೆ. ಬೌಲ್ ಎಲ್ಲ ಒಂದ್ ಕಲರ್ ಅಲ್ಲಿದೆ, ಆ ಪ್ಯಾಚಸ್ ಮಾತ್ರ ಗೋಲ್ಡನ್ ಕಲರ್ ಅಲ್ಲಿ ಮಿಂಚ್ತಾ ಇದೆ. ಭಯ ಆಗೋಯ್ತು. ನಾನ್ ಏನ್ ಮಾಡಕ್ ಹೇಳಿದೆ, ನೀನ್ ಏನ್ ಮಾಡಿದ್ಯಾ? ಇದನ್ನ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಸುಮ್ನೆ ಇರ್ತಾರ? ನಾನು ಇದನ್ನೆಲ್ಲ ಕಾಣಿಸ್ದಿರ ಮಾಡಕ್ ಹೇಳಿದ್ರೆ ಇದು ಇನ್ನೂ ಹೈಲೈಟ್ ಆಗಿ ಕಾಣೋ ತರ ಮಾಡ್ಬಿಟ್ಟಿದ್ಯಾ, ಹೇಗೆ? ಏನ್ ಮಾಡು? ಏನೂ ಆಗಲ್ಲ, ನಿನ್ ಮನೆಗೆ ಆರಾಮಾಗಿ ಹೋಗು. ಮನೆಗ್ ತಗೊಬಂದ, ಅದು ಎಲ್ಲಿತ್ತು ಅದು ಮತ್ತೆ ಅಲ್ಲೇ ಇಟ್ಟ. ತಂದೆ ತಾಯಿಗಳು ಬಂದು ಅದನ್ನು ತೆಗೆದುಕೊಂಡು ನೋಡಿದಾಗ ಅದಕ್ಕೆ ಮೊದಲಿದ್ದಂತ ಅಟ್ರಾಕ್ಷನ್ ಗಿಂತ ಇವಾಗ ಅದರ ವ್ಯಾಲ್ಯೂ ಅವರ ದೃಷ್ಟಿಯಲ್ಲಿ ಬಹಳ ಜಾಸ್ತಿ ಆಯ್ತು. ಯಾಕಂತಂದ್ರೆ ಯಾವಾಗಾದ್ರೆ ಆ ಕಟ್ಸ್ ಅಲ್ಲಿ, ಆ ಬ್ರೇಕಿಂಗ್ಸ್ ಅಲ್ಲಿ, ಆ ಗೋಲ್ಡನ್ ಸ್ಟ್ರೈಪ್ಸ್ ಯಾವಾಗಾದ್ರೆ ಆ ಗಮ್ಮಲ್ಲಿ ಗೋಲ್ಡನ್ ಕಲರ್ ನ ಮಿಕ್ಸ್ ಮಾಡಿ ಹಾಕಿದ್ರು, ಅವಾಗ ಅದರ ನೋಡುವುದಕ್ಕೆ ಬಹಳ ಅದ್ಭುತವಾಗಿಯೂ ಚಂದವಾಗಿಯೂ ಇತ್ತು. ಹಾಗಾಗಿ ಅವರ ಮಗನನ್ನ ಬಹಳ ಹೆಚ್ಚಾಗಿ ಮೆಚ್ಕೊಂಡ್ರು. ಯಾಕೆ ನಾನು ಇದನ್ನ ಹೇಳಿದೆ ಅಂತಂದ್ರೆ, ಬಹಳ ಬಾರಿ ನಾವು ಪಾತ್ರೆಗಳಾಗಿರುವಾಗ ನಮ್ಮನ್ನು ನಾವು ಕೆಲವೊಮ್ಮೆ ಮುರಿದುಕೊಳ್ತಿರ್ತೇವೆ. ವಿ ಬ್ರೇಕ್ ಅವರ್ ಸೆಲ್ಸ್ ಅಂದ್ರೆ ನಮ್ಮನ್ನು ನಾವು ದೇವರಿಂದ ದೂರ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಿರ್ತೇವೆ. ನಮ್ಮನ್ನು ನಾವೇ ದೇವರ ಒಂದು ಕೃಪೆಗೆ ದೂರ ಮಾಡಿಕೊಳ್ಳುತ್ತೇವೆ. ಹೇಗೆ ಅಂತಂದ್ರೆ, ತುಂಬಾ ವಾಕ್ಯಗಳನ್ನ ಕೇಳ್ತೇವೆ,
ತುಂಬಾ ಅದ್ಭುತವಾದಂತ ಬೋಧಕರ ಮೂಲಕವಾಗಿ ತುಂಬಾ ವಿಶೇಷವಾದಂತ ಸಂಗತಿಗಳನ್ನು ದೇವರು ನಮ್ಗೆ ತಿಳಿಸುತ್ತಾರೆ. ಇಷ್ಟೆಲ್ಲ ನಡೆದಾಗ್ಯೂ ಕೂಡ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯ ನಿಲ್ಲುವುದಿಲ್ಲ, ಇರೋದಿಲ್ಲ. ಕಾರಣ ಏನಂತಂದ್ರೆ, ಈ ಪಾತ್ರೆ ಅನ್ನೋದು ಮುರಿದೋಗ್ಬಿಟ್ಟಿದೆ. ಈ ಪಾತ್ರೆ ಅನ್ನೋದು ಒಡೆದೋಗ್ಬಿಟ್ಟಿದೆ. ಒಡೆದೋಗಿರುವಂತ ಕಾರಣಕ್ಕೆ ಏನು ಒಳಗಡೆ ನಿಲ್ತಿಲ್ಲ. ಹೌದು, ಪಾತ್ರೆ ತುಂಬಾ ನೀರಿದೆ. ಪಾತ್ರೆ ತುಂಬಾ ಜೀವಜಲವಿದೆ. ಆದ್ರೆ ಎಷ್ಟು ನಿಂತಿದೆ ಅಂತ ನೋಡುವುದಾದ್ರೆ ಅದರಲ್ಲಿ ನಿಲ್ಲುವ ಸಾಧ್ಯತೆಗಳಿಲ್ಲ. ಯಾಕಂತಂದ್ರೆ ಆ ಪಾತ್ರೆ ಒಡೆದು ಹೋಗಿರುವಂತ ಪಾತ್ರೆ. ಈ ಮಾತುಗಳನ್ನು ಕೇಳ್ತಿರುವಂತ ಅನೇಕರಾಗಿರುವಂತ ನಾವೆಲ್ಲರೂ ಕೂಡ ಪ್ರೇರೆ ಪ್ರತಿದಿನ ವಾಕ್ಯವನ್ನ ಕೇಳ್ತಿರುವಂತವ್ರೆ, ಪ್ರತಿದಿನ ವಿಶೇಷವಾದಂತ ದೇವರ ಮಾತುಗಳನ್ನ ಅಭ್ಯಸಿಸುತ್ತಿರುವಂತವರೇ, ಧ್ಯಾನಿಸುತ್ತಿರುವಂತವರೇ. ಆದರೆ ವಿಷಯ ಏನಂತಂದ್ರೆ, ದೇವರ ವಾಕ್ಯ ಎಷ್ಟು ನಮ್ಮ ಹೃದಯಗಳಲ್ಲಿದೆ ಎಂಬುದಾಗಿ ನಾವು ನೋಡುವಾಗ ಬಹಳ ಇಲ್ಲ. ತುಂಬಾ ನಮ್ಮ ಹೃದಯದಲ್ಲಿ ಸ್ಟೋರ್ ಆಗಿಲ್ಲ. ಕಾರಣ ಏನು? ವಾಟ್ಸ್ ದ ರೀಸನ್ ಅಂತಂದ್ರೆ, ರೀಸನ್ ಏನೂ ಇಲ್ಲ. ಪಾತ್ರೆ ಒಡೆದೋಗಿದೆ. ಪಾತ್ರೆ ಅನ್ನೋದು ಒಡೆದೋಗಿದೆ. ಯೆರೆಮೀಯನ ಗ್ರಂಥ ಒಂದ್ಸಲ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 18ನೇ ಅಧ್ಯಾಯ 1, 2, 3, 4 ವಚನ. 1ರಿಂದ 4ನೇ ವಚನ ಓದೋಣ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲಿ ನನ್ನ ನುಡಿಯನ್ನು ನಿನಗೆ ಕೇಳಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ನನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಿಂದ ಕೆಟ್ಟು ಹೋಗಲು ಪುನಃ ತನಗೆ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಥ್ಯಾಂಕ್ ಯು ಸಿಸ್ಟರ್. ಯೆರೆಮೀಯನಿಗೆ ದೇವರು ಕಾಣಿಸಿಕೊಂಡು ದೇವರು ಹೇಳ್ತಿರುವಂತ ಮಾತು, ಯೆರೆಮೀಯನೇ, ನೀನೊಂದು ಜಾಗಕ್ಕೆ ಹೋಗು. ನೀನೊಂದು ಜಾಗಕ್ಕೆ ಹೋಗು. ಎಲ್ಲಿಗೆ ಸ್ವಾಮಿ? ಎಲ್ಲಿಗೆ ಅಂತಂದ್ರೆ, ಒಂದು ಕುಂಬಾರನ ಮನೆಗೆ ನೀನು ಹೋಗ್ಬೇಕು. ನನಗೇನ್ ಕೆಲ್ಸ ಅಲ್ಲಿ? ನನಗೇನ್ ಕೆಲ್ಸ ಇಲ್ಲ. ನೀನು ಹೋಗು. ಯಾವಾಗಾದ್ರೆ ಯೆರೆಮೀಯನು ಕುಂಬಾರನ ಮನೆಗೆ ಹೋದ್ನೋ, ಅಲ್ಲಿ ಕುಂಬಾರನಿದ್ದಾನೆ. ಕುಂಬಾರನು ಮಡಿಕೆಯನ್ನು ಕೊಂಡುಕೊಳ್ಳುವುದಕ್ಕೆ ಬಂದಂತ ವ್ಯಕ್ತಿ ಅಲ್ಲ, ಮಡಿಕೆಯನ್ನು ಮಾಡುವಂತ ವ್ಯಕ್ತಿ, ಮಡಿಕೆಗೆ ರೂಪವನ್ನ ಕೊಡುವಂತ ವ್ಯಕ್ತಿ. ಆ ವ್ಯಕ್ತಿ ಯಾರು ಅಲ್ಲ, ದೇವರು. ಇಲ್ಲಿ ನಮ್ಮೆಲ್ಲರಿಗೂ ಬೇಕಾಗಿರುವಂತದ್ದು ದೇವರು. ದೇವರ ಅವಕಾಶ, ದೇವರ ಒಂದು ಪ್ರೆಸೆನ್ಸ್ ನಮ್ಮೆಲ್ಲರಿಗೂ ಬಹಳ ಬೇಕಿದೆ. ವೆನ್ ಗಾಡ್ ಎಂಟರ್ಸ್ ಇನ್ ಯೋರ್ ಲೈಫ್, ವೆನ್ ಗಾಡ್ ಗಿವ್ಸ್ ಆಪರ್ಚುನಿಟಿ ಇನ್ ಯೋರ್ ಲೈಫ್, ಪ್ಲೀಸ್ ಡೋಂಟ್ ಎವರ್ ಮಿಸ್ ದಟ್ ಆಪರ್ಚುನಿಟಿ. ಯಾವಾಗ್ಲೂ ಆ ಅವಕಾಶವನ್ನ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ನಾವು ಹೋಗಬಾರದು. ಈಗ ಆ ಕುಂಬಾರನ ಮನೆಗೆ ಹೋದಾಗ ಕುಂಬಾರನಿದ್ದಾನಂತೆ. ಆ ಕುಂಬಾರನು ಮಣ್ಣನ್ನು ತೆಗೆದುಕೊಂಡಿದ್ದಾನೆ. ಆ ತಿರುಗುತ್ತಿರುವಂತ ಚಕ್ರದ ಮೇಲೆ ಹಾಕಿದ್ದಾನೆ. ಅದಕ್ಕೆ ರೂಪವನ್ನ ಕೊಡೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ಹಿಸ್ ಟ್ರೈಂಗ್ ಟು ಗಿವ್ ಎ ಶೇಪ್. ಯಾವಾಗಾದ್ರೂ ರೂಪವನ್ನ ಕೊಡೋದಕ್ಕೆ ಪ್ರಯತ್ನಿಸ್ತಿದ್ದಾನೋ, ಮಣ್ಣು ಸರಿಯಾದಂತ ರೂಪ ಬರ್ತಿಲ್ಲ, ಬಿದೋಗ್ತಿದೆ. ಬಿದ್ದ ನಂತರ ಮತ್ತೆ ಆ ಮಣ್ಣನ್ನ ಮತ್ತೆ ಮುದ್ದೆ ಮಾಡ್ತಿದ್ದಾನೆ, ಮತ್ತೆ ಆ ಚಕ್ರದ ಮೇಲೆ ಹಾಕ್ತಿದ್ದಾನೆ, ಮತ್ತೆ ತಿರುಗಿಸ್ತಿದ್ದಾನೆ. ಮತ್ತೆ ರೂಪ ಬರದೇ ಇದ್ದಾಗ ಮತ್ತೆ ತೆಗಿತಿದ್ದಾನೆ, ಮತ್ತೆ ರೂಪವನ್ನ ಕೊಡ್ತಿದ್ದಾನೆ, ಮತ್ತೆ ಚಕ್ರದ ಮೇಲೆ ಹಾಕ್ತಿದ್ದಾನೆ, ಮತ್ತೆ ಅದನ್ನ ಏನೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಚಕ್ರದ ಮೇಲೆ ಹಾಕ್ತಿದ್ದಾನೆ, ತಿರುಗಿಸ್ತಿದ್ದಾನೆ. ಇಷ್ಟೆಲ್ಲ ಮಾಡಿ 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 ಕೊನೆಗೆ ಒಂದು ಸಮಯ ಬರುತ್ತೆ. ಆ ಸಮಯದಲ್ಲಿ ತಾನು ಅಂದುಕೊಂಡಂತ ರೂಪ, ತಾನು ಯಾವ ರೂಪ ಕೊಡಬೇಕು ಅಂತ ಅಂದ್ಕೊಂಡೋ ಆ ರೂಪ ಆ ಮಣ್ಣಿಗೆ ಕೊಡ್ತಾರೆ. ಯಾಕೆ ಅಂತಂದ್ರೆ, ಮಣ್ಣು ನಾವು ಅಂದುಕೊಂಡ್ರೆ, ದೇವರು ನಮ್ಮನ್ನು ಸರಿ ಮಾಡಲು ತಿದ್ದಲು ಬಂದಾಗ ನಾವು ಅನೇಕ ಬಾರಿ ಮಾತು ಕೇಳದೇ ಇರಬೇಕಾದ್ರೆ ಇವನ್ ಮಾತು ಕೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಹೊಸ ಮಣ್ಣು ತೆಗೆದುಕೊಳ್ಳೋದಕ್ಕೆ ದೇವರು ಹೋಗ್ತಿಲ್ಲ. ಅದೇ ಮಣ್ಣು, ಅದೇ ಕ್ಲೇ, ಅದೇ ಮಣ್ಣನ್ನ ತೆಗೆದುಕೊಳ್ತಾರೆ, ಅದಕ್ಕೆ ರೂಪ ಕೊಡ್ತಾರೆ. ದೇವರು ಕೂಡ ನಾವು ಯಾವಾಗಾದ್ರೆ ದೇವರ ವಾಕ್ಯಕ್ಕೆ ಅತಿಕ್ರಮಿಸಿ ದೇವರಿಗೆ ನಾವು ಮಾಡಿಕೊಂಡಂತ ಒಡಂಬಡಿಕೆಯನ್ನ ಬ್ರೇಕ್ ಮಾಡ್ತೇವಲ್ವ ಪ್ರಿಯರೇ, ಆ ಬ್ರೇಕ್ ಮಾಡಿದ ತಕ್ಷಣ ದೇವರು ಏನ್ ಮಾಡ್ತಾರೆ ಗೊತ್ತಾ? ನೀನು ವೇಸ್ಟ್ ಎಂಬುದಾಗಿ ದೇವರು ನಮ್ಮನ್ನ ದೂರ ಮಾಡೋದಿಲ್ಲ ಪ್ರಿಯರೇ. ವೆನ್ ಯು ಬ್ರೇಕ್ ದ ಲಾ ಆಫ್ ಗಾಡ್, ಹಿಸ್ ಗ್ರೇಸ್ ಇಸ್ ದೇರ್. ಯಾವಾಗಾದ್ರೆ ನಾವು ಆತನ ನಿಬಂಧನೆಯನ್ನ, ಒಡಂಬಡಿಕೆಯನ್ನ ಮುರಿದು ಬಿಡುತ್ತೇವಲ್ವಾ, ಅವಾಗ ದೇವರ ಕೃಪೆ ಅಧಿಕವಾಗಿ ನಮ್ಮ ಮೇಲೆ ಬರುತ್ತೆ.
ಅಧಿಕವಾಗಿ ನಮ್ಮ ಮೇಲೆ ಬರುತ್ತೆ. ಅವಾಗ ದೇವರ ಮಣ್ಣನ್ನ ಮತ್ತೆ ತೆಗೆದುಕೊಳ್ತಾರೆ. ಯಾವ ರೂಪದಿಂದ ಆದ್ರೆ ನೀನು ಮುರಿದು ಹೋಗಿ ಬಿದ್ದು ಹೋಗಿದ್ಯೋ ಆ ರೂಪವನ್ನ ಮತ್ತೆ ದೇವರು ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಆರ್ ಯು ಇನ್ ಗಾಡ್ಸ್ ಹ್ಯಾಂಡ್? ದೇವರ ಕೈಗಳಲ್ಲಿ ನಾವಿದ್ದೇವಾ? ದೇವರು ಯಾವ ರೂಪವನ್ನ ಕೊಡುತ್ತಿದ್ದಾರೋ ಆ ರೂಪವನ್ನು ನಾವು ಅಕ್ಸೆಪ್ಟ್ ಮಾಡುವಂತ ಸ್ಥಿತಿಗತಿಗಳಲ್ಲಿ ನಾವಿದ್ದೇವಾ? ಬೇರೆ ಇದು ಬಹಳ ಪ್ರಾಮುಖ್ಯವಾದದ್ದು, ಬಹಳ ವಿಶೇಷವಾದದ್ದು. ಕ್ರೈಸ್ತರಾಗಿ ನಾವು ಅನೇಕ ಬಾರಿ ದೇವರ ಕೈಗಳಲ್ಲಿದ್ದೇವೆ ಅಂತ ನಾವು ಅಂದುಕೊಳ್ತಿದ್ದೇವೆ. ನಿಜವಾಗ್ಲೂ ಯಾರ ಕೈಗಳಲ್ಲಿದ್ದೇವೆ ಅನ್ನುವಂಥದ್ದನ್ನ ನಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕು. ಎರೇಮಿಯನನ್ನು ದೇವರು ಯಾಕೆ ಕುಂಬಾರನ ಬಳಿಗೆ ಹೋಗೋದಕ್ಕೆ ಹೇಳ್ತಿದ್ದಾರೆ? ಕುಂಬಾರನ ಬಳಿಗೆ ಹೋಗೋದಕ್ಕೆ ಹೇಳ್ತಿದ್ದಾರೆ ಅಂತಂದ್ರೆ, ಕುಂಬಾರನು ಪಡುವಂತ ಕಷ್ಟ ನಿನಗೆ ಅರ್ಥ ಆದ್ರೆ ನಾನು ಪಡುವಂತ ಕಷ್ಟ ಏನನ್ನೋದು ನಿನಗೆ ಅರ್ಥ ಆಗುತ್ತೆ. ನಾನು ಪಡುವಂತ ಕಷ್ಟ, ದೇವರ ಬಳಿಗೆ ನಾವು ಯಾವಾಗಾದ್ರೂ ಹೋಗ್ತೇವಲ್ವ ಪ್ರೇರೆ, ಅವಾಗ ದೇವರು ನಮ್ಮ ಮೇಲೆ ಮಾಡ್ತಿರುವಂತ ಇನ್ವೆಸ್ಟ್ಮೆಂಟ್ ಏನನ್ನೋದು ನಮಗೆ ಗೊತ್ತಾಗತ್ತೆ. ದೇವರು ನಮ್ಮ ಮೇಲೆ ಇಟ್ಟುಕೊಂಡಂತ ಪ್ರಣಾಳಿಕೆಗಳು ಏನನ್ನೋದು ನಮ್ಗೆ ಅರ್ಥ ಆಗತ್ತೆ. ನಾವು ದೇವರ ಬಳಿಗೆ ಹೋಗದೇ ಇರುವ ದಿನದವರೆಗೆ ದೇವರು ಪಡುವಂತ ಕಷ್ಟ ನಮಗೆ ಎಷ್ಟು ಮಾತ್ರಕ್ಕೂ ಅರ್ಥವಾಗೋದಿಲ್ಲ. ಎಷ್ಟು ಮಾತ್ರಕ್ಕೂ ನಮ್ಗೆ ಅರ್ಥ ಆಗೋದಿಲ್ಲ. ದೇವರ ಶ್ರಮೆ, ದೇವರ ಕಷ್ಟ, ದೇವರ ಪ್ರಣಾಳಿಕೆ ನಮ್ಗೆ ಅರ್ಥ ಆಗಬೇಕಾ? ದೆನ್ ವಿ ಹ್ಯಾವ್ ಟು ವಿಸಿಟ್ ಗಾಡ್ಸ್ ಹೋಮ್. ದೇವರ ಮನೆಗೆ ನಾವು ಸಂದರ್ಶಿಸಬೇಕು. ಕುಂಬಾರನ ಮನೆಗೆ ಹೋಗಬೇಕು. ಕುಂಬಾರನ ಏನ್ ಮಾಡ್ತಾನೆ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು. ದೇವರ ಸತ್ಯ ವೇದವನ್ನ ನಾವು ಧ್ಯಾನಿಸಬೇಕು. ದೇವರ ಸತ್ಯ ವೇದವನ್ನ ಧ್ಯಾನಿಸಬೇಕು. ಈ ರೀತಿ ಯೆರೆಮೀಯನು ಹೋಗಿ ಕುಂಬಾರನು ಮಾಡ್ತಿರುವಂತ ಕೆಲಸವನ್ನೆಲ್ಲ ನೋಡ್ತಿದ್ದಾನೆ. ಆಗ ಒಂದು ವ್ಯಕ್ತಿ ಬಂದು ಮುರಿದು ಹೋದಂತ ಪಾತ್ರೆಯನ್ನ ತೆಗೆದುಕೊಂಡು ಬಂದ. ಕುಂಬಾರನೇ, ಇದು ನನಗೆ ವಿಶೇಷವಾದಂತ ಪಾತ್ರೆ. ಈ ಪಾತ್ರೆ ಮುರಿದೋಗ್ಬಿಟ್ಟಿದೆ. ಈ ಪಾತ್ರೆಯನ್ನ ಸರಿ ಮಾಡು. ಈ ಪಾತ್ರೆಯನ್ನ ಸರಿ ಮಾಡು. ಈ ಮುರಿಯಲ್ಪಟ್ಟಂತ ಪಾತ್ರೆ, ಇಲ್ಲಿ ಕುಳಿತಂತ ಅನೇಕರಾಗಿ ನಾವಿದ್ದೇವೆ. ಈ ಮಾತುಗಳನ್ನು ಕೇಳ್ತಿರುವಂತ ಅನೇಕರು, ಇನ್ಕ್ಲೂಡಿಂಗ್ ಮೀ. ಮುರಿದಂತ ಪಾತ್ರೆ ಹೇಗೆ ಮುರಿತೇವೆ? ಹೇಗೆ ಮುರಿಯಲ್ಪಡುತ್ತೆ ಪಾತ್ರೆ? ಹೌ ದ ಪಾಟ್ ಕ್ಯಾನ್ ಗೆಟ್ ಕ್ರ್ಯಾಕ್ಸ್. ಮಡಿಕೆ ಹೇಗ್ ಮುರಿಯುತ್ತೋ ಗೊತ್ತಿಲ್ಲ, ಆದ್ರೆ ಮನುಷ್ಯರಾಗಿ ನಾವು ಹೇಗ್ ಮುರಿತೇವೆ ಗೊತ್ತಾ? ನಾವು ಕೆಲವೊಮ್ಮೆ ನಮ್ಮ ರಹಸ್ಯಗಳನ್ನ ಇಟ್ಕೊಂಡಿರ್ತೇವೆ. ಸೀಕ್ರೆಟ್ಸ್. ಅದು ಒಳ್ಳೆಯ ಸೀಕ್ರೆಟ್ಸ್ ಅಲ್ಲ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಸೀಕ್ರೆಟ್ ಸಿನ್ಸ್, ರಹಸ್ಯ ಪಾಪಗಳು. ಈ ಪಾಪಗಳಿಂದ ನಮ್ಮನ್ನ ನಾವು ಮುರ್ಕೊಳ್ತೇವೆ. ಈ ರಹಸ್ಯವಾದಂತ ಈ ಕೆಟ್ಟ ನೋಟಗಳಿಂದ ನಮ್ಮನ್ನ ನಾವು ಮುರ್ಕೊಳ್ತೇವೆ. ನಮ್ಮ ಪಾತ್ರೆ ಒಡೆದೋಗ್ತಿರುತ್ತೆ, ಕ್ರ್ಯಾಕ್ ಬರ್ತಿರುತ್ತೆ. ಈ ಕ್ರ್ಯಾಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ನೀರು ಹೊರಟೋಗ್ತಿರುತ್ತೆ. ಸ್ಟೋರ್ ಆಗಿರುವಂತ ನೀರು ತುಂಬಿರುವಂತ ಮಡಿಕೆ ಮಾರನೇ ದಿನ ಬೆಳಿಗ್ಗೆಗೆ ಅರ್ಧ ಮಡಿಕೆ ಆಗ್ಬಿಟ್ಟಿರುತ್ತೆ. ಏನಾಯ್ತು? ನಿನ್ನೆ ರಾತ್ರಿ ತುಂಬಿತ್ತಲ್ವಾ, ಬೆಳಿಗ್ಗೆಗೆ ಏನಾಯ್ತು? ಮಡಿಕೆ ಯಾಕೆ ಖಾಲಿ ಆಯ್ತು ಅಂತಂದ್ರೆ, there is a crack which is unnoticed, untouched, unseen by anyone. ದೇವರ ವಾಕ್ಯ, ದೇವರ ಕೃಪೆಗೆ ನಾವೆಲ್ಲರೂ ಕೂಡ ಬಾಧ್ಯರಾಗಿ ಬದುಕುತ್ತಿರಬೇಕಾದರೆ ಏಕೆ ನಾವು ದೇವರಿಗೆ ವಿಧೇಯರಾಗಿ ಬದುಕಲಿಕ್ಕೆ ಆಗ್ತಿಲ್ಲ? ಯಾಕೆ ನಾವು ದೇವರ ವಾಕ್ಯಕ್ಕೆ ಅಧೀನರಾಗಿರ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತಂದ್ರೆ, ರಹಸ್ಯವಾಗಿ ನಡೆದಂತ ಒಂದು ಕ್ರ್ಯಾಕ್ ನಮ್ಮಲ್ಲಿದೆ. ಈ ಮಡಿಕೆಗೆ ಎಲ್ಲೋ ಪೆಟ್ಟು ಬಿದ್ದಿದೆ. ಆ ಪೆಟ್ಟು ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ದಟ್ ಈಸ್ ಅನ್ಸೀನ್, ದಟ್ ಈಸ್ ಸೀಕ್ರೆಟ್ಲಿ ಡನ್. ಅದು ರಹಸ್ಯವಾಗಿ ನಡೆದಿರುವಂತದ್ದು. ಅದೇ ರಹಸ್ಯ ಪಾಪ. ರಹಸ್ಯವಾಗಿ ನಾವು ತೆಗೆದುಕೊಳ್ಳುವಂತ ನಿರ್ಣಯಗಳು, ರಹಸ್ಯವಾಗಿ ದೇವರಿಂದ ದೂರ ಆಗಬೇಕೆಂದು ನಿರ್ಣಯಿಸಿಕೊಂಡಂತ ನಿರ್ಣಯಗಳು. ಹೀಗೆ ನಮ್ಮ ಪಾತ್ರ ಏನಾಗ್ಬಿಟ್ಟಿದೆ ಗೊತ್ತಾ ಪ್ರಿಯರೇ? ಬಿರುಕುಗಳು ಬಂದ್ಬಿಟ್ಟಿದ್ದಾವೆ. ಪಾತ್ರೆಯ ಸುತ್ತಲೂ ಬಿರುಕುಗಳು ಬಂದ್ಬಿಟ್ಟಿದ್ದಾವೆ. ಈ ಬಿರುಕುಗಳು ಹಾಗೆ ಇರುತ್ತಾ ಅಂತಂದ್ರೆ ಇಲ್ಲ ಪ್ರಿಯರೇ. ಸಪರೇಟ್ ಆಗ್ಬಿಡುತ್ತೆ. ಬಿರುಕಿದ್ದಾಗ ಹನಿ ಹನಿ ನೀರ್ ಹೋಗ್ತಿತ್ತು. ಸಪರೇಟ್ ಆಗಿ ಮುರಿದು ಹೋದಾಗ ಯಾವಾಗಾದ್ರೆ ಕ್ರ್ಯಾಕ್ ವಿಸಿಬಿಲಿಟಿ ಬಂದ್ಬಿಡುತ್ತಲ್ಲ, ಅವಾಗ ಹನಿ ಹನಿ ನೀರ್ ಹೋಗಲ್ಲ, ಪೋರ್ ಆಗತ್ತೆ. ಅಂದ್ರೆ ನೀರೆಲ್ಲ ಸುರಿದು ಹೋಗುತ್ತೆ. ನೀನ್ ಎಷ್ಟೇ ಮೇಲಿಂದ ನೀರ್ ಹಾಕಿದ್ರು ಅಷ್ಟೇ ಫೋರ್ಸ್ ಆಗಿ ಕೆಳಗಿಂದ ನೀರ್ ಹೋಗ್ತಿರುತ್ತೆ. ಕಾರಣ ಏನೋ ಗೊತ್ತಾ ಪ್ರಿಯರೇ? ಮಡಿಕೆ ಮುರಿದೋಗಿದೆ. ಆ ಮಡಿಕೆಯನ್ನ ದೇವರ ಬಳಿಗೆ ನಾವು ಯಾವತ್ತಾದ್ರೂ ತಂದಿದ್ದೇವ? ದೇವರೇ, ನಾನ್ ಮುರಿದೋಗಿದ್ದೇನೆ ಸ್ವಾಮಿ,
ನಾನು ಮುರಿದೋಗಿದ್ದೇನೆ, ನನ್ನನ್ನು ನಾನು ಮುರ್ಕೊಂಡ್ಬಿಟ್ಟಿದ್ದೇನೆ. ನಿನ್ನ ವಾಕ್ಯದಿಂದ ದೂರವಾಗಿ ನನ್ನನ್ನು ನಾನು ಮುರ್ಕೊಂಡ್ಬಿಟ್ಟಿದ್ದೇನೆ ಸ್ವಾಮಿ. ನಿನಗೆ ನಾನು ಮಾಡಿದಂತ ನಿಬಂಧನೆ ಒಡಂಬಡಿಕೆಯನ್ನ ನಾನು ಮರೆತು ನಿನ್ನಿಂದ ದೂರವಾಗಿದ್ದೇನೆ ಸ್ವಾಮಿ. ಈ ಮುರಿದಂತ ಪಾತ್ರೆ, ಮುರಿದಂತ ಮಡಿಕೆ, ಸೋತು ಹೋದಂತ ಈ ಮಣ್ಣನ್ನು ನಿನ್ನ ಬಳಿಗೆ ತರ್ತಿದ್ದೇನೆ. ಸರಿ ಮಾಡು ಕರ್ತನೆ, ನನ್ನನ್ನು ತಿದ್ದು ಸ್ವಾಮಿ. ಎಂಬುದಾಗಿ ಯಾವತ್ತಾದ್ರೂ ನಾವು ದೇವರ ಬಳಿಗೆ ತಂದಿದ್ದೇವ ಪ್ರಿಯರೇ? ನಮಗೆ ಅವಮಾನ, ನಾನು ಮತ್ತೆ ದೇವರ ಹತ್ರ ಹೋಗ್ಬಿಟ್ರೆ ನಾನು ಮುರಿದೋಗ್ಬಿಟ್ಟಿದ್ದೇನೆ ಅಂತ 10 ಮಂದಿಗೆ ಗೊತ್ತಾಗತ್ತಲ್ಲ, ನಾನು ಹೋಗಲ್ಲ. ನೋ ಸರ್, ವೆನ್ ಯು ವಿಸಿಟ್ ಹಿಸ್ ಹೋಮ್, ದೇವರ ಮನೆಯನ್ನು ಯಾವಾಗಾದ್ರೆ ನಾವು ಸಂದರ್ಶಿಸುತ್ತೇವೋ, ಹೋಗುತ್ತೇವೋ, ಭೇಟಿ ಮಾಡುತ್ತೇವೋ, ಕುಂಬಾರನಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ನಿನ್ನ ಪರಿಸ್ಥಿತಿ ಏನಂತ. ನಮ್ಮ ಪರಿಸ್ಥಿತಿ ಏನಂತ ಕುಂಬಾರನಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೇವೆ. ಕುಂಬಾರನು ಪ್ರೀತಿಯಿಂದ ನಮ್ಮನ್ನ ಅಪ್ಪಿಕೊಂಡು ನನ್ನಲ್ಲಿರುವಂತ ಬಲಹೀನತೆ, ಆ ಬಿರುಕುಗಳು, ಆ ಮುರಿದೋಗಿರುವಂತ ಪಾರ್ಟ್ ಏನಾದ್ರೂ ಇದೆಯಲ್ಲ, ಅದನ್ನು ಅತ್ಯುತ್ತಮವಾದಂತ ರೀತಿಯಲ್ಲಿ, ಎಲ್ಲರೂ ಮೆಚ್ಚುವ ರೀತಿಯಲ್ಲಿ, ಎಲ್ಲರೂ ಇಷ್ಟಪಡುವ ರೀತಿಯಲ್ಲಿ, ಇನ್ನು ಮುಂದೆ ನಿನ್ನಲ್ಲಿ ಸುರಿಯಲ್ಪಟ್ಟಂತ ಒಂದು ಕೃಪಾವರವನ್ನು ಅಥವಾ ಜೀವ ಜಲವನ್ನು, ದೇವರ ವಾಕ್ಯವನ್ನು ಮತ್ತೆ ನಿನ್ನಿಂದ ಒಡೆದು ಹೋಗಿ ನಿನ್ನಿಂದ ದೂರವಾಗದೇ ಇರುವ ರೀತಿಯಲ್ಲಿ ದೇವರು ಆ ಪಾತ್ರೆಯನ್ನು ಸರಿಯಾದಂತ ರೀತಿಯಲ್ಲಿ ತಿದ್ದೋದಕ್ಕೆ ಕುಂಬಾರನು ಸಿದ್ಧನಾಗಿದ್ದಾನೆ. ನಮ್ಮ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗ್ತಿದ್ದೇವ ದೇವರ ಬಳಿಗೆ, ತೆಗೆದುಕೊಂಡು ಹೋಗ್ತಿದ್ದೇವ ಆತನ ಸನ್ನಿಧಾನಕ್ಕೆ. ಯಾಕೆಂತಂದ್ರೆ ಆತನೊಬ್ಬನಿಗೇ ಗೊತ್ತು ಅದನ್ನು ಸರಿ ಮಾಡುವುದು ಹೇಗೆ ಅಂತ. ಸರಿ ಮಾಡುವುದು ಹೇಗೆ ಅಂತ. ಪಾತ್ರೆಗಳು ಹಳೇವೆ, ರೂಪ ಹೊಸದು, ಬದುಕು ಹೊಸದು, ರೇಟ್ ಹೊಸದು, ವ್ಯಾಲ್ಯೂ ಹೊಸದು. ಯಾವಾಗಾದ್ರೆ ಕುಂಬಾರನ ಬಳಿಗೆ ಆ ಪಾತ್ರೆ ಹೋಯ್ತು, ಆ ಪಾತ್ರೆಗೆ ಯಾವಾಗಾದ್ರೆ ಕುಂಬಾರನು ಡಿಸೈನ್ ಅಥವಾ ಅದನ್ನ ರಿಪೇರ್ ಮಾಡಿದ್ನೋ, ಅವಾಗ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ಜಾಪನೀಸ್ ಅವರ ಬೌಲ್, ಸ್ಪೆಷಲ್ ಬೌಲ್ಸ್ ಇವತ್ತಿಗೂ ಪ್ರಪಂಚ ವ್ಯಾಪ್ತವಾಗಿ ಅದಕ್ಕಿರುವಂತ ಅಟ್ರಾಕ್ಷನ್ ಬೇರೆ. ಯಾರಾದ್ರೂ ಜಪಾನ್ಗೆ ಹೋದ್ರೆ ಅಂತ ಬೌಲ್ಸ್ ನ ತರೋದಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಅದರ ಲುಕ್ಸ್ ಬೇರೆ ಇರುತ್ತೆ, ಅದರ ಅಟ್ರಾಕ್ಷನ್ ಬೇರೆ ಇರುತ್ತೆ, ಅದರ ಶೇಪ್ಸ್ ಬೇರೆ ಇರುತ್ತೆ. ದೇವರು ಕೂಡ ಪಾತ್ರೆಯನ್ನು ಮಾಡಿದಾಗ ಅದಕ್ಕಿರುವಂತ ವ್ಯಾಲ್ಯೂ ಬೇರೆ, ಅದಕ್ಕೆ ರಿವರ್ಕ್ ಮಾಡಿದಾಗ ಅದಕ್ಕೆ ಬರುವಂತ ವ್ಯಾಲ್ಯೂ ಬೇರೆ. ಆರ್ ವಿ ರಿಮೇಡ್ ಪಾಟ್ಸ್? ರೀಮೇಡ್ ಆದಂತವರ ನಾವು? ರಿಮೇಕ್ ಆದಂತವರ ನಾವು? ರಿಮೇಕ್ ಆದಂತವರ? ದಯವಿಟ್ಟು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಅದೇ ನಾವು ನೋಡಿಕೊಂಡ್ವಲ್ಲ ಹೆಚ್ಕೆಲನ ಗ್ರಂಥದಲ್ಲಿ, ನಿಮ್ಮಲ್ಲಿರುವಂತ ಕಲ್ಲಾದಂತಹ ಮನಸ್ಸನ್ನ ನಾನು ಮೃದುವಾದಂತ ಮನಸ್ಸನ್ನ ನಾನು ನಿಮಗೆ ಕೊಡ್ತೀನಿ. ಯಾಕೆ ದೇವ್ರೆ? ನಾನೆಲ್ಲ ಚೆನ್ನಾಗಿದ್ದೇನಲ್ವಾ? ನಾನೆಲ್ಲ ನಿಜವಾಗ್ಲೂ ಚೆನ್ನಾಗಿದ್ದೇನಲ್ವಾ? ನಿಜ ಹೇಳೋಣ, ನಾವು ಚೆನ್ನಾಗಿದ್ದೇವಾ? ವಾಕ್ಯಕ್ಕೆ ವಿಧೇಯರಾಗಿದ್ದೇವಾ? ಆತನ ಕೆಲಸದಲ್ಲಿ ನಂಬಿಗಸ್ತರಾಗಿದ್ದೇವಾ? ವಾಕ್ಯ ನಮ್ಗೆ ಅರ್ಥ ಆಗ್ತಿದೆಯಾ? ವಾಕ್ಯ ನಮ್ಮಲ್ಲಿ ನಿಲ್ತಿದೆಯಾ? ವಾಕ್ಯದ ಪ್ರಕಾರವಾಗಿ ನಿಜವಾಗ್ಲೂ ನಾವು ನಮ್ಮ ಯೌವನವನ್ನ ಕಾಪಾಡಿಕೊಳ್ತಿದ್ದೇವಾ? ಇದೇವಾ ನಾವು? ನೋ ಸರ್. ಕುಂಬಾರನ ಬಳಿಗೆ ಹೋಗೋಣ, ನಮ್ಮ ಪಾತ್ರೆಗಳನ್ನ ತೆಗೆದುಕೊಂಡು. ಕುಂಬಾರನೇ, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ, ಮುರಿದೋಗ್ಬಿಟ್ಟಿದ್ದೇನೆ. ನಿನ್ ತಪ್ಪಲ್ಲ, ನನ್ ತಪ್ಪು. ನಾನ್ ಮುರ್ಕೊಂಡಿದ್ದೇನೆ ನನ್ನನ್ನ ನಾನು. ಸರಿ ಮಾಡು, ತಿದ್ದು ನಿನ್ನ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸೋದಕ್ಕೆ ನನಗೆ ಸಹಾಯ ಮಾಡು. ವೆನ್ ಯು ಸ್ಟಾರ್ಟ್ ಸರೆಂಡರ್ ಯೋರ್ ಸೆಲ್ಫ್, ದೇವರಿಗೆ ಯಾವಾಗಾದ್ರೆ ನಮ್ಮನ್ನು ಒಪ್ಪಿಸಿಕೊಳ್ತೇವೋ, then God starts repairing you. ದೇವರು ರಿಪೇರ್ ಮಾಡೋದನ್ನ ಶುರು ಮಾಡ್ತಾರೆ. ಜಸ್ಟ್ ನಮ್ಮಲ್ಲಿರುವಂತ ಬಿರುಕುಗಳೇನು, ನಮ್ಮಲ್ಲಿರುವಂತ ಕ್ರ್ಯಾಕ್ಸ್ ಏನು, ಈ ಮುಂಜಾನೆ ವೇಳೆಯಲ್ಲಿ, ಈ ವರ್ಷದ ಪ್ರಾರಂಭದ ದಿನಗಳಲ್ಲಿ ಕುಳಿತುಕೊಂಡು ಯೋಚನೆ ಮಾಡೋಣ. ಇಸ್ ದೇರ್ ಎನಿಥಿಂಗ್ that is broken in our life? Is there anything that has been
ಗಾನ್ ಅವೇ ಫ್ರಮ್ ಗಾಡ್. ದೇವರಿಂದ ದೂರವಾದಂತ ಪರಿಸ್ಥಿತಿಗಳೇನಾದ್ರು ಇದಾವ? ಜಸ್ಟ್ ಥಿಂಕ್. ಹೋದ ವರ್ಷ ಇದೇ ಸಮಯದಲ್ಲಿ ಕೆಲವು ನಿರ್ಣಯಗಳನ್ನ ನಾವು ತೆಗೆದುಕೊಂಡಿದ್ವಿ. ಇವಾಗ ಆ ನಿರ್ಣಯದ ಪರಿಸ್ಥಿತಿ ಏನು? ಇಸ್ ಇಟ್ ಬ್ರೋಕನ್? ಅದು ನಿರ್ಣಯ ಮಾತ್ರವಲ್ಲ, ಇಟ್ಸ್ ಎ ಪ್ರಾಮಿಸ್. ಅದು ವಾಗ್ದಾನ, ಅದು ಪ್ರಮಾಣ. ದೇವರೊಂದಿಗೆ ನಾವು ಮಾಡಿದಂತ ಪ್ರಮಾಣ, ದೇವರೊಂದಿಗೆ ನಾನು ಮಾಡಿಕೊಂಡಂತ ಒಡಂಬಡಿಕೆ, ನಿಬಂಧನೆ ಅದು. ಆ ಆ ನಿಬಂಧನೆಗೋಸ್ಕರ, ಒಡಂಬಡಿಕೆಗೋಸ್ಕರ, ಪ್ರಮಾಣಕ್ಕೋಸ್ಕರ ದೇವರು 365 ವರ್ಷ ಕಾಪಾಡಿದ್ದಾರೆ. 365 ವರ್ಷ ದೇವರು ಕಾಪಾಡಿದ್ದಾರೆ. ಡಿಡ್ ಯು ಬ್ರೋಕ್ ದಟ್ ಪ್ರಾಮಿಸ್? ಡಿಡ್ ವಿ ಬ್ರೋಕ್ ದಟ್ ಪ್ರಾಮಿಸ್? ಆ ಪ್ರಮಾಣವನ್ನು, ಆ ಮಾತನ್ನು, ಆ ವಾಗ್ದಾನವನ್ನ ಮುರಿದಿದ್ದೇವಾ? ಮುರಿದೋಗ್ಬಿಟ್ಟಿದ್ದೇವಾ? If we have broken, my dear friend, there is somebody who is ready to rework upon you. ದೇವರು ನಮ್ಮನ್ನು ಮತ್ತೆ ಸರಿ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ನೂತನವಾದಂತ ಬದುಕು. God is giving you a new shape. ಹೊಸ ರೂಪ. ಆ ಹೊಸ ರೂಪಕ್ಕಿರುವಂತ ವ್ಯಾಲ್ಯೂ ಬೇರೆ. ಹಳೆಯ ರೂಪ ಕಾಪಾಡಿಕೊಂಡಿದ್ದೇವ, ದೇವರಿಗೆ ಸ್ತೋತ್ರ. ಒಂದು ವೇಳೆ ಕಾಪಾಡಿಕೊಳ್ಳದೆ ಮುರಿದೋಗ್ಬಿಟ್ಟಿದ್ದೇವ, ದೇವರೇ ನಾನು ಮುರಿದೋಗಿದ್ದೇನೆ ಸ್ವಾಮಿ, ನನ್ನಲ್ಲಿ ನಿನ್ನ ವಾಕ್ಯ ನಿಲ್ತಿಲ್ಲ ಕರ್ತನೆ, ನಿನ್ನ ವಾಕ್ಯ ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿ, ನಿನ್ನ ಸೇವೆ ಮಾಡುವಂತ ಆಸಕ್ತಿ ನನ್ನಲ್ಲಿ ಆಗ್ತಿಲ್ಲ ಕರ್ತನೆ, ನಾನು ನನ್ನ ಯೌವನವನ್ನ ಕಳ್ಕೊಂಡ್ಬಿಟ್ಟಿದ್ದೇನೆ ಸ್ವಾಮಿ, ಆಗ್ತಿಲ್ಲ ಕರ್ತನೆ, ಸರಿ ಮಾಡು. ಬಹಳ ಪ್ರಯತ್ನಗಳನ್ನ ಮಾಡಿದ್ದೇನೆ ಸ್ವಾಮಿ, ಆಗ್ತಿಲ್ಲ, ಸೋತೋಗ್ಬಿಟ್ಟಿದ್ದೇನೆ, ನಿನ್ನ ಬಳಿಗೆ ಬಂದಿದ್ದೇನೆ, ಕೃಪೆ ತೋರು, ಸರಿ ಮಾಡು, ನಿನ್ನ ಸಹಾಯ ಹಸ್ತವನ್ನ ನನಗೆ ಕೊಡು. ನಿಜವಾಗ್ಲು ಈ ರೀತಿಯಾಗಿ ನಿಜವಾಗ್ಲು ಪ್ರಿಯರೇ, ದೇವರ ಬಳಿಗೆ ನಮ್ಮನ್ನ ನಾವು ಸರೆಂಡರ್ ಮಾಡಿಕೊಂಡಾಗ, ಸರೆಂಡರ್ ಯೋರ್ ಸೆಲ್ಫ್ ಟು ಗಾಡ್, ಪ್ರೀತಿಯ ಕರಗಳಿಂದ ನಮ್ಮನ್ನು ಮೇಲಕ್ಕೆತ್ತಿ ಅಪ್ಪಿಕೊಂಡು, ಎಲ್ಲಾದ್ರೆ ನಾವು ಮುರಿಯಲ್ಪಟ್ಟಿದ್ದೇವೋ, ಎಲ್ಲಾದ್ರೆ ನಾವು ಬಲಹೀನವಾಗಿದ್ದೇವೋ, ಎಲ್ಲಾದ್ರೆ ನಮ್ಮ ತಲೆ ತಗ್ಗಿಸಲ್ಪಟ್ಟಿದೆಯೋ, ಅಲ್ಲಿ ತಲೆ ಎತ್ತುವ ರೀತಿಯಲ್ಲಿ ದೇವರು ನಮ್ಮನ್ನು ರೂಪಿಸುವಂತವರಾಗಿದ್ದಾರೆ. ಹೊಸ ವರ್ಷ, ಹಳೆಯ ಪಾತ್ರೆ, ಹೊಸ ರೂಪ, ನ್ಯೂ ಶೇಪ್, ನ್ಯೂ ಫೇಸ್, ನ್ಯೂ ಕ್ಯಾರೆಕ್ಟರ್, ನ್ಯೂ ಯು. ಹೊಸಬರಾಗಿ ನಾವು ನಂಬೋಣ ಪ್ರಿಯರೇ. ಆ ದೇವರನ್ನು ನಂಬೋಣ, ಆತನ ವಾಕ್ಯವನ್ನು ನಂಬೋಣ, ಆತನ ಚಿತ್ತವನ್ನು ನೆರವೇರಿಸೋಣ, ಆತನ ಹಾಗೆ ನಾವು ಜೀವಿಸೋದಕ್ಕೆ ಪ್ರಯತ್ನಿಸೋಣ. ಹೌದು, ಇಲ್ಲಿರುವಂತ ನಾವು ಯಾರು ಕೂಡ ವಿ ಆರ್ ನಾಟ್ ಪರ್ಫೆಕ್ಟ್, ಬಟ್ ವಿ ಆರ್ ಟ್ರೈಂಗ್ ಟು ಬಿ ಪರ್ಫೆಕ್ಟ್. ವಿ ಆರ್ ನಾಟ್ ಪರ್ಫೆಕ್ಟ್, ಬಟ್ ವಿ ಆರ್ ಟ್ರೈಂಗ್ ಟು ಬಿ ಪರ್ಫೆಕ್ಟ್. ನಾವು ಯಾರು ಪರಿಪೂರ್ಣರಲ್ಲ, ಪರಿಪೂರ್ಣರಾಗುವುದಕ್ಕೆ ನಾವೆಲ್ಲರೂ ಪ್ರಯತ್ನಗಳನ್ನ ನಾವು ಮಾಡ್ತಿದ್ದೇವೆ. ಈ ಪ್ರಯತ್ನದಲ್ಲಿ ಅನೇಕ ಬೆರುಕುಗಳು ಬರಬಹುದು, ಹೊಡೆತಗಳು ಬರಬಹುದು. ವಾಟ್ ಎವರ್ ಇಟ್ ಈಸ್, ಜಸ್ಟ್ ಗೋ ಇನ್ ಫ್ರಂಟ್ ಆಫ್ ಗಾಡ್. ದೇವರ ಸಮ್ಮುಖಕ್ಕೆ, ಆ ಕುಂಬಾರನ ಮುಂದೆ ಹೋಗಿ, ದೇವರೇ ಇದು ನನ್ನ ಪರಿಸ್ಥಿತಿ, ಜಸ್ಟ್ ರಿಪೇರ್ ಮೀ, ಸರಿ ಮಾಡು, ನಿನ್ನ ಚಿತ್ತಕ್ಕನುಸಾರವಾಗಿ ನನ್ನನ್ನು ಸರಿ ಮಾಡು, ನಿನ್ನ ಆಲೋಚನೆಗೆ ತಕ್ಕಂತೆ ನನ್ನನ್ನು ಸರಿ ಮಾಡು, ನಿನ್ನ ವಾಕ್ಯಕ್ಕೆ ತಕ್ಕಂತೆ ನನ್ನನ್ನು ಸರಿ ಮಾಡು, ನಿನ್ನ ಪ್ರಣಾಳಿಕೆ ನನ್ನ ಜೀವನದಲ್ಲಿ ಏನಿದೆಯೋ ಅದಕ್ಕೆ ತಕ್ಕಂತೆ ನನ್ನನ್ನು ಸರಿ ಮಾಡು. ಲೆಟ್ಸ್ ಜಸ್ಟ್ ಸರೆಂಡರ್ ಅವರ್ ಲೈಫ್ಸ್, ourselves ಟು ಗಾಡ್. ಅವಾಗ ನಾವು ಬದಲಾಗ್ತೇವೆ, ನಾವು ಸರಿ ಆಗ್ತೇವೆ. ನಮ್ಮನ್ನು ನೋಡಿ ನಮ್ಮ ಕುಟುಂಬ ಸರಿ ಆಗುತ್ತೆ, ನಮ್ಮ ಕುಟುಂಬ ಸರಿ ಆಯ್ತಾ ಸಭೆ ಸರಿ ಆಗುತ್ತೆ, ಸಭೆ ಸರಿ ಆಯ್ತಾ ಸಮಾಜದಲ್ಲಿ ದೇವರ ಮಕ್ಕಳಾಗಿ ಕರೆಯಲ್ಪಡೋದಕ್ಕೆ ನಾವು ಯೋಗ್ಯರಾಗಿ ಜೀವಿಸ್ತೇವೆ. ಹಾಗಾಗಿ ಈ ಕೇಳಿದಂತ ಈ ಮಾತುಗಳಾದ್ರೂ ನಮ್ಮ ಹೃದಯದಲ್ಲಿ ಇರ್ತಾವ? ಮುರಿದೋಗ್ಬಿಟ್ಟಿದ್ಯಾ? ಲೆಟ್ಸ್ ರಿಚೆಕ್ ಅವರ್ಸೆಲ್ವ್ಸ್. ಮುರಿದೋದಂತ ಪಾತ್ರೆಗಳಾಗಿ ಒಂದು ವೇಳೆ ನಾವಿದ್ದರೆ, ಹೊಸ ರೂಪವನ್ನ ಕೊಡೋದಕ್ಕೆ ಕುಂಬಾರನು ಸಿದ್ಧನಾಗಿದ್ದಾನೆ. ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ದೇವರೇ ನಮ್ಮನ್ನು ನಡೆಸುತ್ತಾರೆ. ದೇವರೇ ಆತನ ಚಿತ್ತಕ್ಕೆ ಅನುಗುಣವಾಗಿ ನಮ್ಮನ್ನು ಆತನ ಪ್ರಣಾಳಿಕೆಗೆ ತಕ್ಕಂತೆ ಹೊಸ ರೂಪವನ್ನು ಕೊಟ್ಟು ನಮ್ಮೆಲ್ಲರನ್ನು ನಡೆಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು. ಹೌದು ಸ್ವಾಮಿ,
ನಾವೆಲ್ಲರೂ ಮುರಿಯಲ್ಪಟ್ಟಂತ ಪಾತ್ರೆಗಳಾಗಿದ್ದೇವೆ. ನಿಮ್ಮಿಂದ ದೂರವಾದಂತ ಪಾತ್ರೆಗಳಾಗಿದ್ದೇವೆ. ನಿಮ್ಮ ಚಿತ್ತವನ್ನು ನೆರವೇರಿಸದೆ ಮಾಡಿದಂತ ಒಡಂಬಡಿಕೆ, ಮಾಡಿದಂತ ಪ್ರಮಾಣ, ನಿಮಗೆ ಮಾಡಿದಂತ ನಿಬಂಧನೆಯನ್ನು ಮುರಿದಂತ ಪಾತ್ರೆಗಳಾಗಿ ನಾವಿದ್ದೇವೆ. ನಮ್ಮನ್ನು ಕ್ಷಮಿಸಿ, ನಿಮ್ಮ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ. ನಮ್ಮನ್ನು ಸರಿ ಮಾಡಿ ಕರ್ತನೆ. ನಮ್ಮಲ್ಲಿ ಬಲಹೀನತೆಗಳಿದ್ದಾವೆ. ನಿಮ್ಮ ವಾಕ್ಯವನ್ನು ಕೇಳ್ತಿದ್ದೇವೆ, ಅರ್ಥ ಆಗ್ತಿಲ್ಲ. ನಮ್ಮ ಹೃದಯದಲ್ಲಿ ನಿಲ್ತಿಲ್ಲ ಸ್ವಾಮಿ. ಮುರಿದೋಗಿದ್ದೇವೆ. ನಮ್ಮನ್ನು ಸರಿ ಮಾಡಿ. ನಮ್ಮನ್ನು ನಾವು ನಿಮ್ಮ ಸನ್ನಿಧಾನಕ್ಕೆ ಮುರಿಯಲ್ಪಟ್ಟಂತ ಪಾತ್ರೆಗಳಾಗಿ, ಬಲಹೀನವಾದಂತವರಾಗಿ ನಿಮ್ಮ ಮುಂದೆ ನಮ್ಮನ್ನು ನಾವು ತರುತ್ತಿದ್ದೇವೆ. ಹೊಸ ರೂಪವನ್ನು ಕೊಟ್ಟು ನಡೆಸಿ. ಈ ವರ್ಷದ ಉದ್ದಕ್ಕೂ ನಮ್ಮನ್ನು ಕಾಪಾಡಿ. ಒಂದು ಒಳ್ಳೆ ನಿರ್ಣಯಗಳನ್ನು ನಾವೆಲ್ಲರೂ ತೆಗೆದುಕೊಂಡು ಈ ವರ್ಷದ ಉದ್ದಕ್ಕೂ ಆ ನಿರ್ಣಯಗಳಿಗೆ ಮಾತ್ರ ತಕ್ಕಂತೆ ವಿಧೇಯರಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ. ಹಾಗೆ ನೀವು ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ಕೇಳಿದಂತ ಮಾತುಗಳು ವ್ಯರ್ಥವಾಗಿ ಹೋಗದ ಹಾಗೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಳ್ಳುವುದಕ್ಕೆ ನಮಗೆ ಬೇಕಾಗಿರುವಂತ ಸ್ಥಿರ ಚಿತ್ತವನ್ನು, ದೃಢ ಸಂಕಲ್ಪವನ್ನು ನಮ್ಮೆಲ್ಲರಿಗೂ ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತ ಎಲ್ಲರನ್ನೂ ಹೆಸರಾಗಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಪ್ರತಿಯೊಬ್ಬರನ್ನು ಬಲಪಡಿಸಿ, ಬಲ, ಪ್ರೀತಿ, ಕೃಪೆಗಳಿಂದ ತುಂಬಿಸಿ. ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ಆಂಟಿ ಅವರನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತೇನೆ. ಒಳ್ಳೆ ಆರೋಗ್ಯವನ್ನು ಕೊಟ್ಟು ಇದುವರೆಗೂ ನಡೆಸಿದ್ದೀರಾ. ನೀವು ಕೈ ಬಿಡಲಿಲ್ಲ ಸ್ವಾಮಿ, ಇನ್ನು ಮುಂದೆಯೂ ಕೈ ಬಿಡದೆ ನಡೆಸಿ. ಇಂದಿನಿಂದ ಪ್ರಾರಂಭವಾಗುವಂತ ಕೂಟಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಈ ದಿನ ಮೊದಲುಗೊಂಡು ಮುಕ್ತಾಯದ ದಿನದವರೆಗೂ ನೀವೇ ಜೊತೆಗಾರನಾಗಿದ್ದು ಅನೇಕ ಸಂಗತಿಗಳನ್ನು ನಮಗೆ ಬೋಧಿಸಿ ತಿಳಿಸಿ. ನಿಮ್ಮಲ್ಲಿ ನಾವು ಬೆಳೆಯುವುದಕ್ಕೆ ನಮಗೆ ಬೇಕಾಗಿರುವಂತ ಒಳ್ಳೆಯ ಮನಸ್ಥಿತಿಗಳನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದಂತ ಎಲ್ಲಾ ರೀತಿಯಾದಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ವಂದನೆಗಳು Thank you. ಬ್ರದರ್. Thank you. ವಂದನೆಗಳು ಎಲ್ಲರಿಗೂ ಬ್ರದರ್.